ಮರೆಯದಿರಿ ಮರೆತು ನಿರಾಶರಾಗದಿರಿ ವಿದ್ಯಾಪತಿ ಏಪ್ರಿಲ್ 10. ಓಕೆ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಅಷ್ಟೊತ್ತಿಂದ ನಾವೆಲ್ಲ ಹೇಗೆ ಇನ್ಫಾರ್ಮಲ್ ಆಗಿದ್ವಲ್ಲ, ಸೊ ಅಷ್ಟೇ ಇನ್ಫಾರ್ಮಲ್ ಆಗಿದ್ರೆ ಓಕೆ ಅಂತ ಅನ್ಕೊಂಡಿದೀನಿ. ಓಕೆ ಅಲ್ವಾ? ತೀರಾ ಫಾರ್ಮಲ್ ಆಗಿ ಹಿಂಗೆಲ್ಲ ಇದ್ರೆ ನಿಮ್ಗೂ ಮಜಾ ಇರಲ್ಲ, ಒಳ್ಳೊಳ್ಳೆ ತಮ್ಮನೆಲ್ಗಳು ಸಿಗಲ್ಲ ಅಲ್ವಾ? ಶುರು ಮಾಡೋಣ ಮೂಲಕ. ಓಕೆ, ಯಾಕಂದ್ರೆ ಅವ್ರದ್ದು ಪರ್ಮಿಷನ್ ಕೇಳ್ಬೇಕಲ್ವಾ. ಒಂದು ಸಣ್ಣ ಇಂಟ್ರೊಡಕ್ಷನ್ ತರ ನಾನೇ ಹೇಳ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಡಾಯಲ್ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ ಮತ್ತೆ ಗರುಡರಾಮ್ ಅವರು ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಡಾಲಿ ಧನಂಜಯ. ಮತ್ತೆ ಇನ್ನಷ್ಟು ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ. ಅದು ಗಿರೀಶ್ ಜೆಟ್ಟಿ ಸರ್ ಇರ್ಬೋದು, ಬಿಂದು ಅವ್ರು ಇರ್ಬೋದು, ಅಥವಾ ನನ್ನ ತಂಗಿ ಪಾತ್ರ ಮಾಡಿರೋ ಹೊಸ ಹುಡುಗಿ ಪ್ರತೀಕ್ಷಾ ಅಂತ. ಆಮೇಲೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿರೋ ಶ್ರೀವತ್ಸ ಇರ್ಬೋದು, ಅಥವಾ ನಮ್ಮ ಧರ್ಮಣ್ಣ ಕಡೂರು ಅವರು. ಸೊ ಈ ತರ ಒಂದು ದೊಡ್ಡ ಕಲಾವಿದರ ದಂಡು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10 ಗುರುವಾರ. ನೀವು ನಮ್ಮ ಮಾತು ಕೇಳಕ್ ಬಂದಿದ್ದೀರಾ, ಹೌದು. ಬಟ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಬೇಕು. ಯಾಕಂದ್ರೆ ಈಗ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದ್ರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿತ್ತು ಕೂಡ ಇಲ್ಲ ಅಲ್ವಾ? ಅಂದ್ರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದ್ರೆ ನಾವೇನ್ ಅನ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರು ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಸೊ ಈ ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನ ಥಿಯೇಟರ್ಗೆ ಹೋಗಿ ಅಂತ ಹೇಳೋ ಆ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಕೂಡ ನಿಮ್ಗಿದೆ. ಸೊ ನನಗೆ ನೀವ್ ಹೇಳಿ, ನಿಮ್ಗೆ ಸಿನಿಮಾಗೂ ಮುಂಚೆ, ಆಯ್ತಾ, ಅದು ಸಿನಿಮಾ ಸ್ಟಾರ್ ಕಾಸ್ಟು ಇದೆಲ್ಲನೂ ಬಿಟ್ಟು ಏನನ್ನು ನೋಡಿ ನಿಮ್ಗೆ ಜನ ಥಿಯೇಟರ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ? ಜನ ಬೇಡ, ಅಟ್ಲೀಸ್ಟ್ ನೀವು ಯಾಕೆ, ಐ ಮೀನ್ ಇರೆಸ್ಪೆಕ್ಟಿವ್ ಆಫ್, ಈಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ ಅಥವಾ ನಾನೊಬ್ಬ ಮೀಡಿಯಾದವನಲ್ಲ ಅಂತ ಅನ್ಕೊಳ್ದೇನೆ ನಿಮ್ಗೆ ಯಾಕೆ ಒಂದು ಸಿನಿಮಾನ ನೋಡ್ಬೇಕು ಅಂತ ಅನ್ಸುತ್ತೆ ಅಂತ ನಂಗೆ ದಯವಿಟ್ಟು ನೀವ್ ಹೇಳಿ ಪ್ಲೀಸ್. ಯಾರಾದ್ರು ಆ ಕಂಟೆಂಟ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೌತ್ ಪಬ್ಲಿಸಿಟಿ ಅಲ್ಲ, ನನ್ನ ಹೇಳ್ತಾ ಸಿನಿಮಾ ರಿಲೀಸ್ಗೂ ಮುಂಚೆ. ಮೌತ್ ಪಬ್ಲಿಸಿಟಿಗಿಂತ ಮುಂಚೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ ಈಗ ಇನ್ನ. ಸೊ ಈಗ ನಾನು ಥಿಯೇಟರ್ಗೆ ಸಿನಿಮಾನ ನೋಡ್ತೀನಾ ಇಲ್ವಾ? ಐ ಮೀನ್ ಅಟ್ಲೀಸ್ಟ್ ನಾನು ಫಸ್ಟ್ 3 days ನಾನು ಸಿನಿಮಾ ನೋಡ್ತೀನಾ ಇಲ್ವಾ, ಅಥವಾ ನೋಡ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅಂತ? ಸರ್, ಫಸ್ಟ್ ಸಾಂಗ್ ಗಳು ನೋಡಿದಾಗ, ಸಾಂಗ್ ಗಳು ಕೇಳಿದಾಗ, ಅದಾದ್ಮೇಲೆ ಟೀಸರ್ ಕಟ್ಟು, ಅದಾದ್ಮೇಲೆ ಟ್ರೈಲರ್ ಕಟ್ಟು, ಇಷ್ಟು. ಅದರಲ್ಲಿ ನಾವು ವಿಷನ್ಸ್ ನೋಡ್ತೀವಿ, ಅಂದ್ರೆ ಹೇಗಿದೆ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಹೇಗಿದೆ, ಸೌಂಡ್ಸ್ ಹೇಗಿದೆ, ವಿಡಿಯೋ ಕಟ್ಗಳು ಹೇಗಿರುತ್ತೆ, ಮಜಾ ಬಂತ, ಇದನ್ನೇನಕ್ಕೆ ನೋಡ್ಬೇಕು ನಾವು ಅಂತ ಅಂದಾಗ ಅದನ್ನು ಟ್ರೈಲರ್ ನೋಡಿದಾಗ ಅನ್ಸ್ಬೇಕು ನಮಗೆ. ಅದನ್ನ ಅಂದಾಗ ನಾವು ಡೆಫಿನೆಟ್ ಆಗಿ ಹೋಗೇ ಹೋಗ್ತೀವಿ. ಎಸ್, ವೆಲ್ ಸೆಡ್. ಸೊ ಈಗ ನಾನಾದ್ರೂ ಅಷ್ಟೇ, ಐ ಮೀನ್ ಯಾರಾದ್ರೂ ನನ್ನನ್ನ ಕೇಳಿದ್ರು ನಾನು ಇದೇ ಉತ್ತರ ಹೇಳಿರ್ತಿದ್ದೆ. ಒಂದು ಟ್ರೈಲರ್ ನೋಡಿ ನನಗೆ ಈ ಸಿನಿಮಾಗೆ ಹೋಗ್ಬೇಕಾ ಇಲ್ವಾ ಡಿಸೈಡ್ ಮಾಡ್ತೀನಿ. ಸೊ ಐ ಮೀನ್ ಈಗ ಕೆಲವು ಸಿನಿಮಾಗಳು ಈಗ ಇಲ್ಲ, ಇವಾಗ ಕೆಲವರೆಲ್ಲ ಗಿಮಿಕ್ ಮಾಡಿ ಗೆದ್ಬಿಡ್ತಾರೆ, ಅಥವಾ ಏನೋ ಕಂಟೆಂಟ್ ಇಲ್ದರು ಏನೇನೋ ಮಾಡಿ ಗೆದ್ಬಿಡ್ತಾರೆ. ಸೊ ಬೇಸಿಕ್ಲಿ ನೀವ್ ಹೇಳ್ತಾರೆ ಕಂಟೆಂಟ್ ಒಂದಿದ್ರೆ ಸಾಕು, ಐ ಮೀನ್ ಒಂದು ಒಳ್ಳೆ ಟ್ರೈಲರ್ ಸಾಕು ಸಿನಿಮಾನ ನಾನು ಥಿಯೇಟರ್ ನೋಡೋದಕ್ಕೆ. ನೀವ್ ಹೇಳ್ತಾ ಸರ್, ಅದು ಇನ್ನೊಂದು ನಾವು ನಿಮ್ನ ಅವಾಗ ನೋಡ್ತಾ ಇರ್ಬೇಕು. ವಿದ್ಯಾಪತಿ ಇದೆಲ್ಲೋ ಕೇಳ್ತಾ ಇರ್ತೀನಲ್ಲ, ದಿನ ಕೇಳ್ತಾ ಇರ್ತೀನಲ್ಲ ಅಂತ ಅನ್ನಿಸ್ಬೇಕು ನಮಗೆ. ಇದು ಯಾವಾಗ ಒಂದು 3 ತಿಂಗಳಿಗೆ ಒಂದ್ಸಲಿ ಅಲ್ಲ 6 ತಿಂಗಳಿಗೆ ಒಂದ್ಸಲಿ ಈಗ ಸಾಂಗ್ ಬಂತು, ನೆಕ್ಸ್ಟ್ ಸಿನಿಮಾ ಯಾವಾಗ್ಲೂ ಬರ್ತಾ ಇದೆ, ಬಿಡಿ ಇನ್ನೇನ್ ಮುಂದೆ ನೋಡ್ಕೊಳ್ಳೋಣ ಅಂತ ಆ ತರ ಫೀಲ್ ಬರಬಾರ್ದು ನಮ್ಗೆ. ಯಾಕೆಂತಂದ್ರೆ ಕನೆಕ್ಷನ್ ಹೋಗ್ಬಿಡುತ್ತೆ ನಮ್ಗೆ. ಅಂದ್ರೆ ಒಂದ್ ಸಾಂಗು ಟೀಸರ್ಗೂ ಟ್ರೇಲರ್ಗೂ ತುಂಬಾ ಗ್ಯಾಪ್ ಇರಬಾರ್ದು. ಅವರಿಗೆ ಪ್ರಮೋಷನ್ಸ್ ಕಮ್ಮಿ ಆದಾಗ ನಮ್ಗೆ ವಿದ್ಯಾಪತಿಯಿಂದ ಸ್ವಲ್ಪ ದೂರ ಹೋಗ್ಬಿಡುತ್ತೆ. ಅಂದ್ರೆ ವಿದ್ಯಾಪತಿ ಅಂತಾನೆ ಅಲ್ಲ, ಯಾವ್ದೇ ಸಿನಿಮಾ ಬರಲಿ, ದೊಡ್ಡ ಸಿನಿಮಾ ಆಗಿರ್ಲಿ ಚಿಕ್ಕ ಸಿನಿಮಾ ಆಗಿರ್ಲಿ, ಅದರಿಂದ ಸ್ವಲ್ಪ ಕನೆಕ್ಟ್ ದೂರ ಆಗ್ಬಿಡ್ತೀವಿ. ಥ್ಯಾಂಕ್ ಯು. ಯಾಕಂದ್ರೆ ನೀವು ಒಂದೇನಾಗುತ್ತೆ, ನಾವು ಕಲಿಯೋದಿರುತ್ತಲ್ಲ, ಯಾಕಂದ್ರೆ ನಾವು ನಮ್ಮ ಪ್ರಕಾರ ನಾವು ಪ್ರಮೋಷನ್ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ, ಎಲ್ರಿಗೂ ರೀಚ್ ಆಗಿದೆ ನಾವು ಅನ್ಕೊಂಡಿರ್ತೀವಿ. ಸೊ ನಮಗ್ ಗೊತ್ತಿರಲ್ಲ, ಯಾಕಂದ್ರೆ ನೀವು ಒಂದು ಬ್ರಿಡ್ಜ್ ಆಗಿರ್ತೀರಲ್ಲ ಯಾವತ್ತೂ. ಸೊ ನಿಮ್ದು ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ಸೊ ಈಗ ನೀವು ನಮ್ ಟ್ರೈಲರ್ ನೋಡಿದ್ರಲ್ಲ, ಸೊ ನಿಮ್ಗೆ ಏನ್ ಅನ್ನಿಸ್ತು? ನಮ್ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ದಯವಿಟ್ಟು
ಮುಂದಿನ ನನಗೆ ಒಬ್ರಲ್ಲ ಒಂದ್ 3-4 ಜನ ಇರ್ಬೇಕು ದಯವಿಟ್ಟು ಇದಕ್ಕೆ. ನೀವು ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ ಅಂತ. ಸೊ ಕ್ಯಾಮ್ರಾ ಆ ಕಡೆ ತಿರ್ಗಿಸ್ಬಿಡಿ, ಒಂದಿಬ್ರು ಮುಂದೆ ಇರೋರು ಒಂದಿಬ್ರು ಆ ಕಡೆ ತಿರ್ಗಿಸಿ ನನಗೆ ಗೊತ್ತಾಗಬೇಕು. ರಿವ್ಯೂ ಕೊಡಿ. ಅರ್ಜುನ್ ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯ್ತು. ಓಕೆ, ಡಾಲಿ ಅನಕೊಂಡಾಗ ಯಾಕೆ ಬರ್ತಾರೆ? ಓಕೆ, ಅನಕೊಂಡ ಯಾಕೆ ತಿಂತಾರೆ ಅಂತ. ಓಕೆ, ಕರಾಟೆ ನಂದೂರಾಮ್ದು ಫೈಟು. ಓಕೆ ಓಕೆ, ಬೇರೆ ಹಿಂದ್ಗಡೆ ಓಕೆ ಕಾಮಿಡಿ ಸರಿ. ವಿದ್ಯಾಪತಿ ಕಿತಾಪತಿ. ಸೆಂಟಿಮೆಂಟ್ ನ ಸಿನಿಮಾ ಬಿಟ್ಟು ಬಂದು ಥಿಯೇಟರ್ಗೆ ಯಾಕಾದ್ರೂ ಅಳಬೇಕು ಹೋಗ್ಬಿಟ್ಟು ಅನ್ನೋದು ಬಿಟ್ಟು 2 ನಿಮಿಷ ಬಿಟ್ಕೊಂಡು ನಗ್ಬೇಕು ಅಂತ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮಗೆ ಮೇಜರ್ ಕಾಮಿಡಿ ನಗೋಕ್ಕೋಸ್ಕರ. ಸೊ ಸೂಪರ್ ಸ್ಟಾರ್ ಹೀರೋಯಿನ್ ನಾನು ಹೇಗೆ ಪಟಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಓಕೆ, ನೀವೇ ಒಳ್ಳೆ ಕಂಟೆಂಟ್. ಥ್ಯಾಂಕ್ ಯು ಸರ್. ಸೊ ಬೇಸಿಕ್ಲಿ ಈಗ ನಿಮಗೆ ನಮ್ಮ ಟ್ರೇಲರ್ ನೋಡಿ ಇಂಪ್ರೆಸ್ ಆಗಿದ್ರೆ ಅಲ್ವಾ, ಸೊ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಓಕೆ ಈ ಸಿನಿಮಾ ಏನೋ ಚೆನ್ನಾಗಿರೋಂಗಿದೆ, ಇದೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಅನ್ಸುತ್ತಲ್ಲ. ಸೊ ನಾನು ಅಂತಲ್ಲ, ಅಥವಾ ಯಾವುದೇ ಸಿನಿಮಾದವರು ನಿಮಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸಿದಾಗ 4 ಮಾತು ಜಾಸ್ತಿ ಹೊಗಳ್ಬಿಡಿ ಅಥವಾ ಜಾಸ್ತಿ ಪೋಸ್ಟ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲ ಯಾವ್ದು ಸಿನಿಮಾ ಹೊಗಳ್ತಾ ಇಲ್ಲ, ಇದು ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು ಬದಲು ನಮ್ಮ ಕಡೆಯಿಂದ ಆಗೋದೇನೋ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ, ಅದು ಆ ಪ್ರಯತ್ನ ನಿಮ್ಗಳ ಕಡೆಯಿಂದ ಕೂಡ ಆಗ್ಬೇಕು. ಸೊ ಇದೊಂದು ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಸೊ ನಿಮ್ಗೆ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ಅಲ್ವಾ, ಓಕೆ ಒಂದು 4 ಮಾತು ಜಾಸ್ತಿ ಹೋಗ್ಲಿ, 4 ಜನ ಜಾಸ್ತಿ ನೋಡ್ಲಿ, ಇಷ್ಟೇ ನಾನು ಹೇಳೋದು. ಸೊ ಮಲೈಕ ನೀವೇನಾರು ಹೇಳ್ತೀರಾ? ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರ್ಲಿಲ್ಲ. ಟ್ರೇಲರ್ ಲಾಂಚ್ ಅಲ್ಲೇ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಡಿಟಿಂಗ್ ಇಂದ ಹಿಡ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆ ತರ ಕಟ್ ಮಾಡ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಒಂದ್ ಯಾವ್ದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವ್ದೋ ಬಾಲಿವುಡ್ ಸಿನಿಮಾ ಯಾವ ತರ ಟ್ರೇಲರ್ನ ಕಟ್ ಮಾಡ್ತಾರೆ ಆ ತರ ಇದೆ ಅಂತ ನನಗೆ ಅನ್ಸಿತ್ತು ಆಸ್ ಅನ್ ಆಡಿಯನ್ಸ್. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಂಗೆ ಒಂದು ನೆನಪಾಯ್ತು, ಅದನ್ನ ಹೇಳ್ಬೇಕು. ತುಂಬಾ ಜನ ಏನು ಕಥೆನೇ ಹೇಳ್ಬಿಟ್ರಲ್ಲ ಟ್ರೈಲರ್. ಸೊ ಇದು ನಮಗ್ ಗೊತ್ತಿತ್ತು, ನಾವು ಟ್ರೈಲರ್ ಅಲ್ಲಿ ಕತೆ ಹೇಳ್ಬೇಕು ಅಂತ. ನೀವು ಯಾವುದೇ ಹಾಲಿವುಡ್ ಮೂವೀಸ್ ನೋಡಿ, ಈ ಟ್ರೈಲರ್ ತಗೋದು ನೋಡಿ, ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನೀವು ನಾನು ಈ ಸಿನಿಮಾನ ನೋಡ್ಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನು ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರ್ಬೇಕು. ಸೂಪರ್ ಸ್ಟಾರು ವಿದ್ಯಾ ಗಂಡ, ಇವನು ಗರುಡರಾಮ್ ವಿಲನ್ನು, ಇಲ್ಲೇನೋ ಒಂದು ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇವನು ಹೀರೋ ಗರುಡರಾಮ್ ಅವ್ರನ್ನ ಹೊಡಿತಾನ ಇಲ್ವಾ ಆಯ್ತಾ. ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲಿ ಧನಂಜಯ ಪಾತ್ರ. ಸೊ ಅಂದ್ರೆ ನೀಟಾಗಿ ಕನ್ವೆ ಆಗ್ಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದ್ರೆ ಟ್ರೈಲರ್ ಅಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಎ ಕಾನ್ಶಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಕೆಲವರು ಜನ ಫಸ್ಟ್ ಟ್ರೈಲರ್ ಕಟ್ ಮಾಡಿ ಹೇಳಿದ್ರು, ಇಲ್ಲ ನಾವು ಪೂರ್ತಿ ಕತೆನೇ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದ್ರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸೇ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದ್ಕಿಂತ ಮುಂಚೆ. ಸೊ ನನ್ಗೂ ತುಂಬಾ ಜನ ಹೇಳಿದ್ದು ಕತೆ ಹೇಳ್ಬಿಟ್ಟಿದ್ದೀರಾ, ಬಟ್ ಕತೆ ಕಂಪ್ಲೀಟ್ ಆಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡ್ಲೇಬೇಕು. ಯಾಕೆ ಧನಂಜಯ್ ಸರ್ ಬರ್ತಾರೆ, ಇವ್ರು ಏನಕ್ಕೆ ಆತರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೇಲರ್ ಅಲ್ಲಿ ಸಿಗಲ್ಲ. ಟ್ರೇಲರ್ ಅಲ್ಲಿ ಸುಮ್ಮನೆ ಒಂದು ಗ್ಲಿಮ್ಸ್ ಅಷ್ಟೇ. ಸೊ ಕನ್ಫ್ಯೂಸ್ ಆರ್ ಕನ್ವಿನ್ಸ್ ಅಂತ. ಸೊ ನಮ್ಗೆ ಕನ್ಫ್ಯೂಸ್ ಮಾಡಕ್ ಇಷ್ಟ ಆಗಿಲ್ಲ, ಸೊ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೀವಿ ಟ್ರೈಲರ್ ಅಲ್ಲಿ. ಓಕೆ ಹೇಳಿ, ಅವಾಗ ಏನು ಹೇಳ್ತಾ ಇದ್ದೆ, ಸಾರಿ ಇಂಟರಪ್ಟ್ ಮಾಡಿದೆ. ಇವಾಗ ನಾನು ಅದೇ ಟ್ರೇಲರ್ ಕಟ್ ಬಗ್ಗೆನೆ ನನಗೂ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆನೆ ಮಾತಾಡಿತ್ತು. ಅದಾದ್ಮೇಲೆ ಸ್ಪೆಸಿಫಿಕ್ ಆಗಿ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ಕಲರಿಂಗ್ ಇಂದ ಇಟ್ಕೋಬಹುದು, DI ಇರ್ಬೋದು, ಎಲ್ಲ ಸಖತ್ತಾಗಿ ಬಂದಿದೆ. ಸಿನಿಮಾನು ಅದೇ ರೇಂಜಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಸಿನಿಮಾ ನೋಡಿಲ್ಲ, ನೀವ್ ಹೇಳ್ಬೇಕು ಅದ್ರ ಬಗ್ಗೆ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಮಲೈಕ, ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನೊಂದು ನಾನು ನಮ್ಮ ತಂಡದ ಬಗ್ಗೆ ಮಾತು ಹೇಳ್ಬಿಡ್ತೀನಿ.
ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಶಾಮ್ ಹಸೀನ್ ಅಂತ. ಅವರಿಬ್ರು ಅಣ್ಣ ತಮ್ಮಿಂದ್ರು. ಅವರಿಬ್ರು ಇಲ್ಲೂ ಬಂದಿಲ್ಲ, ಯಾಕಂದ್ರೆ ಪಾಪ ಅವರು ಸಿನಿಮಾ ಅಂದ್ರೆ ಗೊತ್ತಲ್ಲ, ಸಿನಿಮಾ ನಡೀತಾ ಇದೆ, ಆ ಕೆಲಸದಲ್ಲಿ ಪಾಪ ಬಿಸಿ ಇದ್ದಾರೆ ಅವರಿಬ್ರು. ಇಶಾಮ್ ಹಸೀನ್ ಅಂತ. ಈ ಮುಂಚೆ ಫಸ್ಟ್ ನಿಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆಯೋ, ಯೂಟ್ಯೂಬ್ ಅಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಬರ್ತಾಯಿತ್ತು. ಎಷ್ಟು ಜನಕ್ಕೆ ನೆನಪಿದೆ ನನಗೆ ಗೊತ್ತಿಲ್ಲ. ಓಕೆ, ಆ ಲೂಸ್ ಕನೆಕ್ಷನ್ ಸೀರೀಸ್ ಮಾಡಿದವರು ಅವರೇ. ಅದಾದ್ಮೇಲೆ ಹಿಟ್ ರೋಮಿ ಅಂತ ಇನ್ನೊಂದು ಸೀರೀಸ್ ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ಅವರು ಸಿನಿಮಾ ಮಾಡಿದ್ದು ಇಕ್ಕಟ್ ಅಂತ. ಇಕ್ಕಟ್ ಸಿನಿಮಾ ನೋಡಿದಾರಲ್ವಾ? ಸೊ ಅದು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ. ಅದು ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಸಿನಿಮಾ. ಸೊ ಅದಾದ್ಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದ್ರು ನನಗೆ. ಆಕ್ಚುಲಿ ಹಾಗೆ ನೋಡಿದ್ರೆ ಇದು 4ನೇ ಕತೆ ನಾವು ಮಾಡಿರೋದು. ಫಸ್ಟ್ 3 ಕತೆ ಇಲ್ಲ, ಇದು ಬೇಡ, ಬಜೆಟ್ ತುಂಬಾ ಜಾಸ್ತಿ, ಇದು ಬೇಡ, ಇದು ಹಂಗಾಗುತ್ತೆ. ಸೊ ವಿದ್ಯಾಪತಿದ್ ಕೂಡ ಇದು 2ನೇ ವರ್ಷನ್ ಇದು ಸಿನಿಮಾದ್ದು. ಸೊ ಇದು ಫಸ್ಟ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಅವಾಗ ಹಿಂಗೆ ಧನಂಜಯ್ ನಾನು ಮೀಟ್ ಆದಾಗ ಈ ತರ ಇವರು ಒಂದು ಕತೆ ಅನ್ಕೊಂಡಿದ್ದಾರೆ, ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯಿನ್ ಹೆಸರು ಹೇಳ್ಕೊಂಡು, ಹೀರೋಯಿನ್ಗೆ ಅವಮಾನ ಹೋಗುತ್ತೆ. ಆವಾಗ ಹೀರೋಯಿನ್ ಮನೆಯಿಂದ ಈಚೆ ಹಾಕ್ಬಿಡ್ತಾಳೆ. ಈಗ ಹೋಗೋ ಅವ್ನು ಹೊಡ್ಬಿಟ್ಟು ಬಾ ಅಲ್ಲಿವರೆಗೂ ನಿನ್ನ ಮನೆಗೆ ಸೇರ್ಸಲ್ಲ ಅಂತ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಈ ಕತೆ ಇಷ್ಟೇ. ನಂಗೆ ಇಲ್ಲೇನು ನಾನು ಕತೆ ಬಿಟ್ಕೊಡ್ತಾ ಇದೀನಿ ಏನಿಲ್ಲ. ಇದು ನಿಮ್ಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟ್ ನೀವು ಥಿಯೇಟರ್ ಬರ್ತೀರಾ ಅಲ್ವಾ? ಇದ್ರಲ್ಲೇನು ಕತೆ ಬಿಟ್ಕೊಡೋದು ಆ ಥರದ್ದೇನಿಲ್ಲ. ಸೊ ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯನಿಗೆ ಹೇಳಿದಾಗ, ಸೊ ಅವನು ಈ ಸಖತ್ತಾಗಿದೆ ಲೈನು, ಅವ್ರನ್ನ ಕೇಳು ಪ್ರೊಡ್ಯೂಸರ್ ಇದ್ದಾರೆ ಅಂತ. ಅವ್ರು ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ದ. ಸೊ ಅದು ಹಂಗೆ. ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಈ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾನ ಅಂದ್ರೆ ಹೀಗೆ. ಸೊ ಇಶಾಮ್ ಹಸೀನ್ ನಾನು ಆಗಲೇ ಹೇಳ್ದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಅವ್ರದ್ದು 2ನೇ ಸಿನಿಮಾ. ಥಿಯೇಟ್ರಿಕಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ. ಅವರೇ ಎಡಿಟರ್ ಕೂಡ ಈ ಸಿನಿಮಾಗೆ. ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಡಾಸ್ ಮೋಡ್ ಅಂತ. ನೀವು ಅವರು ಧೀರೇಂದ್ರ ದಾಸ್ ಅಂತ, ಅವ್ರದ್ದು ಸ್ಕ್ರೀನ್ ನೇಮು ಡಾಸ್ ಮೋಡ್ ಅಂತ. ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ಗಳು ಕೇಳಿದ್ರೆ ಮದನಾಡಿ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ವಿಧಿಯೇ ಸಾಂಗು. ಅದಲ್ಲದೆ ಒಂದು ಸಾಂಗ್ನ ನವನೀತ್ ಅಂತ ನಮ್ಮ ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿರಲ್ಲ, ಅವರು ಒಂದು ಸಾಂಗ್ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದಕ್ಕೆ ವಾಸುಕಿ ವೈಭವ್ ಮತ್ತೆ ಡಾಸ್ ಮೋಡ್ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾನು ಹೇಳಿದ ತಂತ್ರಜ್ಞರ ಒಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿ ಇಲ್ಲ ಚೆನ್ನಾಗಿದೆ ಮಾಡೋಣ ಬನ್ನಿ ಮಾಡೋಣ ಅಂತ. ಅಂದ್ರೆ ನಮ್ಗೆ ಸಿನಿಮಾದಲ್ಲಿ ನಮ್ಗೊಂದಿಷ್ಟು ಗೆಳೆಯರು ಅಂತ ಇರ್ತಾರಲ್ಲ, ಅವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದು ಸಿನಿಮಾ. ಮತ್ತೆ ಈ ಸಿನಿಮಾಗೆ ಲವಿತ್ ಛಾಯಾಗ್ರಹಣ, ಅವರು ಸಿನಿಮಾಗೆ ಅವ್ರು DOP. ಮತ್ತೆ ಬೇರೆ ಯಾರು ಬಿಟ್ಟೆ, ಇದು ಫಾರ್ಮಲ್. ಆಮೇಲೆ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಆಸ್ ಯೂಶುವಲ್ ನಮ್ದು ಎಲ್ಲ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದಲಿಂದ. ಕಾರ್ತಿಕ್ ಮತ್ತೆ ಯೋಗಿ ಅವರು ಮತ್ತೆ ಜೊತೆಗೆ ಜಯಣ್ಣ ಅವರು ಕೂಡ ಇದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತೆ ಇನ್ನೇನು, ಮತ್ತೆ ಇಲ್ಲಿ ಯಾವಾಗಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರು ಅದು ಯಾವಾಗಲೂ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತಾನೆ ಇರುತ್ತೆ. ಅದು ಅಂದ್ರೆ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರಸ್ಕ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳಿದಾನ ನಾನು ಈ ಥರ ಆಗ್ತೀನಿ ಹಾಕಮ್ಮ ಯಾವಾಗಲೂ ಅಂತ. ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಇದ್ರು ಅದು ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇನ್ನೇನು ಇಷ್ಟೇನಾ? ಓಕೆ. ಹಲೋ, ಪೋಸ್ಟರ್ ಡಿಸೈನ್ ಬಗ್ಗೆ ಮಾತಾಡ್ಬೇಕು ನೀವು. ಇಲ್ಲ ಅದು ಪೋಸ್ಟರ್ ಅಲ್ಲ, ಈ ಪೋಸ್ಟರ್ ಲೇಜಿ ಬ್ರೈನ್ಸ್ ಅವ್ರು ಮಾಡಿರೋದು. ಆ ಪೋಸ್ಟರ್ ನನ್ನ ವೈಫ್ ಮಾಡಿರೋದು. ಟ್ರೇಲರ್ ಲಾಂಚ್ ದಿನ ಹಾಕಿದ್ದು ಅವ್ರ ವೈಫ್ ಗೀಚು ಸ್ಟುಡಿಯೋಸ್ ಅಂತ, ಅವರೇ ಅದನ್ನ ಡಿಸೈನ್ ಮಾಡಿರೋದು. ಓಕೆ. ಈಗ ಇಷ್ಟೊಂದು ಒಂಥರ ಮಾಹಿತಿ ಕೊಟ್ಟಂಗೆ ಇಷ್ಟೊತ್ತು ಮಾಹಿತಿ ಕೇಂದ್ರ ಅಂತ ಒಂದೆಲ್ಲ ಒಂದು ಇರ್ತಾರೆ, ಇನ್ಫಾರ್ಮೇಶನ್ ಸೆಂಟರ್ ಅಂತ. ಸೊ ಇಷ್ಟೊತ್ತು. ಸೊ ಈಗ ನೀವೇನೇ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ, ನಾವು ಉತ್ತರ ಕೊಡ್ತೀವಿ. ಆಮೇಲೆ ಇನ್ನೊಂದು, ನೀವೇನೇ ಹಾಕಿದ್ರು ಜನ ಅದನ್ನ ನೋಡ್ತಾರೆ. ಸೊ ದಯವಿಟ್ಟು ಏನಾದ್ರು ತನ್ಮೇಲೆ ಹಾಕುವಾಗ ಸ್ವಲ್ಪ ಮಾಡ್ಕೊಂಡು ಜನ ನಮ್ಮನ್ನ ಸ್ವಲ್ಪ ಕಡಿಮೆ ಬೈತಾರೆ. ಯಾಕಂದ್ರೆ ಅದೊಂದು ಸಮೂಹ ಸನ್ನಿ ಅಂತ ಕರೀತಾರೆ. ನೀವು ಏನಾದ್ರು ನೋಡಿ ಅವರಿಬ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ರು ಅಂತಂದ್ರೆ, ಹೌದು ಚೆನ್ನಾಗಿ ಉತ್ತರ ಕೊಟ್ರು ಅಂತ ಒಂದು 10 ಕಮೆಂಟ್ ಬರ್ತವೆ.
ಅವರಿಬ್ಬರು ನೋಡಿ ಎಷ್ಟು ದುರಂಕಾರ ಆಯ್ತು ಅಂತ ಸುಮ್ಮನೆ ಯಾಕೆ ನೀವು ಚೆನ್ನಾಗೇ ಮಾತಾಡಿರಿ, ಹೌದು ಅವ್ರಿಗೆ ದುರಂಕಾರ ಹಂಗೆ ಹಿಂಗೆ ಅಂತ ಇನ್ನೊಂದು. ಸೊ ನೀವು ಯಾವಾಗ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಹೇಳಿ, ಯಾರ ಪ್ರಶ್ನೆ ಇದ್ರೆ ದಯವಿಟ್ಟು ಮುಕ್ತವಾಗಿ ಕೇಳಿ, ನಾನು ಮುಕ್ತವಾಗಿ ಉತ್ತರ ಕೊಡ್ತೀನಿ. ಸರ್, ವಿದ್ಯಾಪತಿ ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯಿತು, ಪ್ಯಾನ್ ಇಂಡಿಯಾ PR ಇಟ್ಕೊಂಡು ಸ್ವಲ್ಪ ಪ್ರಮೋಷನ್ ಕಮ್ಮಿ ಆಯಿತು. ನಿಜವಾಗ್ಲೂ ಹೇಳ್ತಾರೆ, ಸ್ವಲ್ಪ ಪ್ರಮೋಷನ್ ಕಮ್ಮಿ, ಯಾಕೆಂದ್ರೆ ಡಾಲಿ ಪಿಕ್ಚರ್ಸ್, ಡಾಲಿ ಸರ್ ಬಡವರಾಸ್ಕಲ್ಗೆ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು. ಹೇಗೆ ಪ್ರಮೋಷನ್ ಮಾಡಿದ್ರು ಅಂದ್ರೆ ರೋಡಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ಬಿಟ್ಟಿದ್ರು ಪ್ರಮೋಷನ್. ಆ ಥರ ಪ್ರಮೋಷನ್ಗಳು ಬೇಕಾಗಿತ್ತು ಅನ್ಸುತ್ತೆ ಸಿನಿಮಾಗೆ. ಪ್ರಮೋಷನ್ ನಾವು ಬಡವರಾಸ್ಕಲ್ಗೆ ಏನ್ ಮಾಡಿದ್ವಲ್ಲ ಇದಕ್ಕೂ ಹಾಗೆ ಮಾಡ್ತಾ ಇದ್ದೀವಿ, ಸ್ಪೆಷಲ್ ಅಂತ ಏನಿಲ್ಲ. ಕೆಲವೊಂದು ಪ್ರಮೋಷನಲ್ ಟೆಕ್ನಿಕ್ಸ್ ತಾನಾಗಿ ಐ ಮೀನ್ ಅದು ಗೊತ್ತಿಲ್ಲ, ಅದು ಹೈಲೈಟ್ ಆಗಿಬಿಡುತ್ತೆ. ಅದು ಯಾಕೆ, ಅದು ಬಡವರಾಸ್ಕಲ್ ಟೈಮಲ್ಲಿ ನಾವು ಸ್ಲೇಟ್ ಇಟ್ಟಿದ್ದು ಒಂದು ಕಡೆ, ಅದು ತಾನಾಗಿ ಎಲ್ಲಾರು, ಈ ಅಂಗಡಿಗಳು, ನೀ ಹಾಲ್ ಅಂಡ್ ಡೈರಿ, ಹೂ ಮಾರೋರು, ಈ ತರ ಪ್ರತಿಯೊಬ್ರು ಬಡವರಾಸ್ಕಲ್ದು ಡೇಟ್ ಇಟ್ಟು ಎಲ್ಲ ಫೋಟೋ ತೆಗೆದು ನಮ್ಗೆ ಕಳಿಸೋರು ಅಥವಾ ಪೋಸ್ಟ್ ಮಾಡೋರು, ಆಯ್ತಾ. ಸೊ ಅದು ಒಂದೊಂದು ಸಿನಿಮಾಗೆ ತಾನಾಗೆ ಆಗುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನಾಗುತ್ತೆ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಬಟ್ ಅಟ್ ದ ಎಂಡ್ ನಾವು ಏನೇ ಮಾಡಿದ್ರು ಅದು ಸಿನಿಮಾ ಟ್ರೈಲರ್ ನೀವು ಹೇಳ್ದಂಗೆ, ಸೊ ಆ ಟ್ರೈಲರ್ ನಿಮ್ಮನ್ನ ಇಂಪ್ರೆಸ್ ಮಾಡಿದ್ರೆ ನಾವು ಸಕ್ಸಸ್ ಆಗಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ. ಯಾಕಂದ್ರೆ ಎಷ್ಟೋ ಕಡೆ ಏನಾಗುತ್ತೆ, ಇನ್ನೊಂದು ರಾಂಗ್ ಏನಾಗುತ್ತೆ ಅಂತಂದ್ರೆ ಏನೇನೇನೋ ಪ್ರಮೋಟ್ ಮಾಡಿ ಎಲ್ಲ ಮಾಡಿ ನೀವು ಬಂದು ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಅಲ್ವಾ, ಏನ್ ಮಾಡಿ ಏನು ಉಪಯೋಗ. ಸೊ ನಾವು ಬೇಸಿಕ್ಲಿ ಸಿನಿಮಾ ಚೆನ್ನಾಗಿ ಮಾಡ್ಬೇಕು, ಆ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಅನ್ನೋ ನಂಬಿಕೆ ನಮ್ಗಿದೆ. ಏಪ್ರಿಲ್ 10ಕ್ಕೆ ರಿಲೀಸ್ ಆದ್ಮೇಲೆ ಜನನೇ ಮಾತಾಡ್ಕೋತಾರೆ ಸಿನಿಮಾ ಚೆನ್ನಾಗಿದೆ ಅಂತ, ಅದು ಒಂಥರ ಪ್ರಮೋಷನ್ ಆಗುತ್ತೆ. ಬಟ್ ನೀವ್ ಹೇಳಿದ ಪ್ರಕಾರ ಹೌದು, ನಾವು 100% ಕೊಡ್ತಾ ಇದೀವಿ ಪ್ರಮೋಷನ್ಸ್ಗೆ. ಆಮೇಲೆ ನಾನು ನಂಬಿರೋದು ಬೆಸ್ಟ್ ಪ್ರಮೋಷನ್ ಯಾವುದು ಅಂತಂದ್ರೆ, ನಾನು ನೋಡಿ ಇನ್ನೊಬ್ಬನ್ ಹೇಳ್ತೀನಲ್ಲ, ಫೋನ್ ಮಾಡಿದಾಗ ಹೆಂಗಿತ್ತು ಸಿನಿಮಾ ಅಂತ ಒಬ್ಬ ಕೇಳ್ತಾನೆ, ಇಲ್ಲ ಕಣ ಅಂತ ಹೇಳ್ತೀನಿ, ಅಥವಾ ಮಿಸ್ ಮಾಡ್ಬಿಡ ಕಣ, ಚೆನ್ನಾಗಿ ಮಾಡಿದ್ದಾರೆ ಹೋಗು, ಅದಿದೆಯಲ್ಲ ಅದು ಬೆಸ್ಟ್ ಪ್ರಮೋಷನ್ ಅಂದ್ರೆ ಅದು. ಸೊ ಅದ್ರಲ್ಲಿ ಗೆಲ್ಬೇಕು ನಾವು ಅಂತ. ಅದ್ರಲ್ಲಿ ಗೆಲ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಹೇಳಿ, ಏನಿಲ್ವಾ ಸರ್? 3 ಸ್ಟೋರಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಡ್ಬೇಕು, 4 ಸ್ಟೋರಿ, ಅದ್ರಲ್ಲಿ ಇದನ್ನು ಸೆಲೆಕ್ಟ್ ಮಾಡೋದು ಇರುತ್ತೆ. ಸೊ ಅಂದ್ರೆ ಏನ್ ಪ್ರಾಬ್ಲಮ್ ಆಯ್ತು? ಸ್ಟೋರಿ ಬಜೆಟ್ ಜಾಸ್ತಿ ಆಯ್ತಾ, ಸೆಟ್ ಆಗಿಲ್ಲ ನಿಮಗೆ? ಯಾವ ತರ? ಹೌದು, ಅಂದ್ರೆ ಒಂದು ಸ್ವಲ್ಪ ಟೆಕ್ನಿಕಲಿ ತುಂಬಾ ಚಾಲೆಂಜ್ ಇತ್ತು, ಬಜೆಟ್ ತುಂಬಾನೇ ಜಾಸ್ತಿ ಇತ್ತು. ಸೊ ಸದ್ಯಕ್ಕೆ ಈಗ ನಾನು ಲೀಡ್ ರೋಲ್ ಮಾಡ್ತಾ ಇದೀನಿ ಅಂದಾಗ ನನ್ನ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಅದೊಂದು ಲಿಮಿಟೇಷನ್ ನನಗೂ ಗೊತ್ತಿರ್ಬೇಕಲ್ಲ. ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ಅದು ರಿಟರ್ನ್ಸ್ ಇರುತ್ತಾ ಇರಲ್ವಾ, ಅದು ಟೆನ್ಷನ್ ನನಗೂ ಇರುತ್ತೆ. ಸೊ ಒಂದು ನೋಡಿ ಮಾಡಿ ಬಜೆಟಲ್ಲಿ ಮಾಡೋದು ಯಾವತ್ತೂ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲ ತುಂಬಾ ಜಾಸ್ತಿ ಆಯಿತು ಬಜೆಟು ಅಂದ್ಬಿಟ್ಟು ಒಂದು ಈ ಸಿನಿಮಾ ಮಾಡಿದ್ವಿ. ಬಟ್ ಇದೇನು ಕಡಿಮೆ ಆಗಲಿಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಆಯಿತು. ಬಟ್ ಏನಾಗಿದೆ, ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿನ ಅವ್ರ ಮೇಲೆ ಹಾಕ್ಬೋದು. 100% ಅಲ್ಲಿ ಒಂದು 20% ಇವ್ರಿಗೆ, ಒಂದು 40% ಅವ್ರಿಗೆ, ಒಂದು ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಲ್ವಾ. ಇಬ್ಬರದು ಪೇರ್ ತುಂಬಾ ಕನೆಕ್ಷನ್ ಇದೆ, ಅಂದ್ರೆ ಇಬ್ಬರದು ಸಿಮಿಲಾರಿಟಿ ಜಾಸ್ತಿ ಇದೆ. ಇದನ್ನೆಲ್ಲ ಪ್ರೋಸೆಸ್ ನೋಡ್ಕೊಂಡೆ ಮಾಡಿದ್ರೆ ಹೇಗೆ ಅಂತ ಯಾರಿಗೆ ಅಂದ್ರೆ ಗೊತ್ತಿಲ್ಲ. ಅಂದ್ರೆ ಹಿಂದೂ ಥಿಯೇಟ್ರಿಕಲಿ 2ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದು, ಫಸ್ಟ್ ಸಿನಿಮಾ ಸೂಪರ್ ಹಿಟ್, ಪ್ರೊಡಕ್ಷನ್ ಹೌಸ್ ದೊಡ್ಡದು, ಅವ್ರಿಗೆ ಸೇಮ್ ಅದೇ ತರ 2ನೇ ಸಿನಿಮಾ ಪ್ರೊಡಕ್ಷನ್ ಹೌಸ್ ದೊಡ್ಡದು, ಇದೆಲ್ಲ ತುಂಬಾ ಸಿಮಿಲಾರಿಟಿ ಇದೆ. ಹೌದೌದು. ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಅದು. ನೀವೆಲ್ಲ ನಾವ್ ಇಂಟರ್ವ್ಯೂ ಕೊಡುವಾಗ ನೀವ್ ಹೇಳುವಾಗ ನಮ್ಗೆ ಹೌದಲ್ವಾ ಹೀಗೆ ಅಂತ ನಮ್ಗೆ ಅನ್ಸಿದ್ದುಂಟು ನನ್ಗೆ ಅದ್ರ ಬಗ್ಗೆ. ಯಾಕಂದ್ರೆ ನನಗೆ ಇವ್ರು, ನನ್ನ ಪ್ರಕಾರ ಇವ್ರು ತುಂಬಾ ಲೈಕ್ ವರ್ಸಟೈಲ್ ಆಮೇಲೆ ಹಳೆ, ನನ್ಕಿಂತ ನಾನು 1960 ಬಂದಿದ್ದೆ. ಅಂದ್ರೆ ನೀವು 2016-15 ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಅಲ್ವಾ? ನಾನು ಬಂದು ಯಾವ ಸಣ್ಣ ಪಾತ್ರ ಮಾಡ್ಕೊಂಡು ಅಸಿಸ್ಟೆಂಟ್ ಹಾಕೊಂಡು ಆಯ್ತಾ, ಅಂದ್ರೆ ಜರ್ನಿ ಇದೆಯಲ್ಲ, ಇಲ್ಲಿಂದ ಬಂದು ಈಗ ನಿಮ್ ಪಕ್ಕ ಬಂದು ಕೂತಿದ್ದೀರಲ್ಲ, ಇಲ್ಲಿವರೆಗೂ ಜರ್ನಿ ಇದೆಯಲ್ಲ. ಅದಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೆ. ನಾನು ಅವ್ರನ್ನ ಹಾಕಿ ನೋಡಿದ್ರೆ, ಅಂದ್ರೆ ನನಗೆ ಅವ್ರ ಫಸ್ಟ್ ಸಿನಿಮಾ ಅನ್ನೋ ತಲೆಲಿಲ್ಲ, ಅಂದ್ರೆ ಸೆಕೆಂಡ್ ಸಿನಿಮಾ ಅನ್ನೋ ತಲೆಯಿಲ್ಲ, ಅವ್ರ ಜರ್ನಿನೇ ನನಗೆ ತಲೆಯಲ್ಲಿ ಇರೋದು. ಸೊ ನಾನು ಇವತ್ತು ನಿಮ್ಮನ್ನ ಸೆಕೆಂಡ್ ಸಿನಿಮಾ ಅಂತ ಇವತ್ತು ಅನ್ಕೊಂಡಿಲ್ಲ ಅಂತ ನಾನು ಹೇಳಕ್ ಬಂದಿತ್ತು. ಬಟ್ ಬೇಸಿಕ್ಲಿ ಅವ್ರು ಹೇಳ್ದಂಗೆ ಇದು ನನ್ನ ಥಿಯೇಟ್ರಿಕಲ್ 2ನೇ ಸಿನಿಮಾ. ಹೌದು, ಟಗರುಪಲ್ಲಿ ಆದ್ಮೇಲೆ ಇದು, ಮತ್ತೆ ಇವ್ರದ್ದು ಉಪಾಧ್ಯಕ್ಷ ಆದ್ಮೇಲೆ ಈ ಸಿನಿಮಾ. ಸೊ ನಂದು 2ನೇ ಸಿನಿಮಾ ನೋಡಿದ್ರೆ ಇವ್ರದ್ದು 2ನೇ ಒಂದು ಥಿಯೇಟ್ರಿಕಲ್ ಸಿನಿಮಾ. ನಮ್ದು ಸಿನಿಮಾ ಹಿಟ್ ಆಗಿತ್ತು, ಇವ್ರದ್ದು ಕೂಡ ಸಿನಿಮಾ ಹಿಟ್ ಆಗಿತ್ತು. ನಮ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು, ಇವ್ರದ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು. ಸೊ ಸಿನಿಮಾ ಕೂಡ ಹಾಗೆ ಆಗಿದೆ ಅಂತ ಕೇಳ್ಕೊತೀವಿ. ಸರ್, ವಿದ್ಯಾಪತಿನ ನಾವು ನೋಡಿದ್ದೀವಿ, ಈಗಾಗಲೇ ನೀವು ನೋಡಿರ್ತೀರ.
ವಿದ್ಯಾಪತಿ ಇಷ್ಟ ಆಗ್ತಾರ, ವಿದ್ಯೆ ಅವ್ರು ಇಷ್ಟ ಆಗ್ತಾರ, ಆನಂದ ಗಾಳಿ ಅವ್ರು ಇಷ್ಟ ಆಗ್ತಾರ, ಓವರಾಲ್ ಫೀಲ್ ನೋಡ್ಬೋದು. ಸಿನಿಮಾ ಇಷ್ಟ ಆಗುತ್ತೆ. ವಿದ್ಯಾ ಇಷ್ಟ ಆಗ್ತಾರ, ವಿದ್ಯಾಪತಿ ಇಷ್ಟ ಆಗ್ತಾರ, ಅನಕೊಂಡ ಇಷ್ಟ ಆಗ್ತಾರ. ವಿದ್ಯಾಪತಿ ಸಿನಿಮಾ ಇಷ್ಟ ಆಗುತ್ತೆ. ಸರ್ ದಾಲಿ ಸರ್ ಮದುವೆ ಆದ್ಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ, ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ. ಇಲ್ಲ ಒಂದು ಇಲ್ಲಿ ಇಲ್ಲ ಗೊತ್ತಾಯ್ತು ಅಲ್ಲಿ ಕೇಳ್ಬಿಟ್ಟು ಮುಚ್ಕೋತಾ ಮುಖ ಮುಚ್ಚ ಅಲ್ಲ. ಒಂದು ಇಲ್ಲಿ ಬರ್ದೇ ಇರೋದಕ್ಕೆ 2 ಕಾರಣ ಇದೆ. ಒಂದು ಜೆನ್ಯೂನ್ ಕೆಲಸ ಇದೆ, ಇನ್ನೊಂದು ಅವ್ನು ಯಾವತ್ತೂ ನನ್ಗೆ ಹೇಳ್ತಾ ಇದ್ದ, ಇದು ನಿನ್ ಸಿನಿಮಾ, ನೀನ್ ಪ್ರಮೋಟ್ ಮಾಡ್ಕೋಬೇಕು, ನೀನ್ ಓಡಾಡ್ಬೇಕು, ನನ್ ಬಂದ್ರೆ ಅಟೆನ್ಷನ್ ಎಲ್ಲ ನನ್ ಕಡೆ ಬರುತ್ತೆ, ಹಂಗಾಗ್ಬಾರ್ದು, ಇದು ನಿನ್ ಸಿನಿಮಾ, ನೀನ್ ಓಡಾಡ್ಕೊಂಡು ನೀನ್ ಮಾಡ್ಬೇಕು, ನೀನು ಹೀರೋಯಿನ್ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ. ಸೊ ಅಷ್ಟೇ. ಸರ್ ಡಾಲಿ ಅವರು ಧನ್ಯದ ಪತಿಯಾಗಿ ಎಲ್ಲ ಕಡೆ ಟೆಂಪಲ್ಗಳು ಮಾಡ್ತಾರೆ, ನೀವು ಪೂಜಾ ಪತಿಯಾಗಿ ಎಲ್ಲೇ ಟೆಂಪಲ್ ರನ್ ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಈಗ ಓಡಾಡ್ತಿದ್ದಾರೆ. ನಂದು ಆಯ್ತು 1 ವರ್ಷ ಆಯ್ತು ಮದುವೆ ಆಗಿ, ನಂದು ರನ್ ಇನ್ನೆಲ್ಲ ಪತಿಯವರು ಓಡಾಡ್ತಾರೆ. ಯಾರು? ಪೂಜಾ ಪತಿಯವರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ. ಮೊನ್ನೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಆಯ್ತಾ, ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಮೊನ್ನೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಈ ತರ ನಮ್ ಟೆಂಪಲ್ ರನ್ನು ಅವರು ಸೆಪರೇಟ್, ಅವ್ರ ಟೆಂಪಲ್ ರನ್ನು ಅವ್ರು ಸೆಪರೇಟ್, ನಮ್ಮ ಮನೆಯವ್ರು ಸೆಪರೇಟ್, ಅವ್ರ ಮನೆಯವ್ರು ಸೆಪರೇಟ್ ಅಲ್ವಾ? ಸರ್ ಏಪ್ರಿಲ್ 10ಕ್ಕೆ ಯಾಕೆ ಸರ್ ಸಿನಿಮಾ? ಏಪ್ರಿಲ್ 10ಕ್ಕೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ, ಇಲ್ಲ ಅಂತಲ್ಲ. ಏನಕ್ಕೆ ಏಪ್ರಿಲ್ 10 ಏನಕ್ಕೆ ಅಂತ ಹೇಗೆ ಚೂಸ್ ಮಾಡಿದ್ರು? ಓಕೆ, ಏಪ್ರಿಲ್ 10 ಬೇಸಿಕ್ಲಿ ಒಳ್ಳೆ ಡೇಟ್. ಏಪ್ರಿಲ್ 10 ಗುರುವಾರ ರಜೆ ಇದೆ, ಆಯ್ತಾ. ಅದಾದ್ಮೇಲೆ ರಾಯರವಾರ, ಗುರುವಾರ, ರಾಯರವಾರ, ಹೌದು, ಅವತ್ತು ರಜೆ ಇದೆ. ಅದಾದ್ಮೇಲೆ ಕಂಟಿನ್ಯೂಸ್ ರಜೆಗಳಿದಾವೆ. ಸೊ ಒಳ್ಳೆ ಡೇಟ್. ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನಿಮಾದವರು ಈ ಡೇಟ್ ಅನೌನ್ಸ್ ಮಾಡಿದ್ರು 1 ವರ್ಷ ಮುಂಚೆ. ಸೊ ಅವ್ರು ಯಾವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ ಸಿನಿಮಾ ಈ ಡೇಟ್ ಬರ್ಬೋದಲ್ಲ ಅಂತ ನಾವು, ಕಾರ್ತಿಕ್ ಅವರೇ ಡೇಟ್ ಹೇಳಿದ್ದು, KRG ಕಾರ್ತಿಕ್ ಅವರೇ ಈ ಡೇಟ್ ಹೇಳಿದ್ದು. ಒಳ್ಳೆ ಡೇಟ್ ಇದೆ, ಬರೋಣ ಅಂತ. ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದಾವೆ, ಇಟ್ಸ್ ಓಕೆ. ಕನ್ನಡದ 2-3 ಸಿನಿಮಾಗಳು ಬಂದ್ರು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಥಿಯೇಟರ್ಗಳಿದಾವೆ, ಅಷ್ಟು ಮಾಡ್ಬೋದು. ಸರ್ ಮುಂಚೆ 200 ಪ್ಲಸ್ ಇತ್ತು ಅಮೌಂಟ್, ಈಗ 200 ಮಲ್ಟಿಪ್ಲೆಕ್ಸ್ ಅಲ್ಲಿ CM ಅವ್ರು ಮಾಡಿದ್ದು, CM ಸರ್ ಮಾಡಿರೋದು, ಸಿದ್ದರಾಮಯ್ಯ ಸರ್. ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ 200 ಆದ್ಮೇಲೆ? ಹೇಗೆ ನಡೀತಾ ಇದೆ, ಹೇಗೆ ನಡೀಬಹುದು ಬಿಸ್ನೆಸ್? ಗೊತ್ತಿಲ್ಲ, ಬಟ್ 200 ರೂಪಾಯಿ ಮಾಡೋದಂತೂ ಒಂದು ಒಳ್ಳೆ ವೆಲ್ಕಮ್ ಡಿಸಿಷನ್ ಅಂತ ಹೇಳ್ತೀನಿ. ಕರೆಕ್ಟ್. ಒಂದೇನಾಗುತ್ತೆ, ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ. ಈಗ ಸುಮ್ಮನೆ ನಮ್ಮ ಮನೆಗಳೇ ಹೆಂಗಿದ್ದಾರೆ ಅಂತ ನಮಗೂ ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ಅಮ್ಮಂದ್ರೆಲ್ಲ ಚೌಕಾಸಿ ಮಾಡಲ್ವಾ, 15 ರೂಪಾಯಿ 12 ರೂಪಾಯಿ ಕೊಡು, 12 ರೂಪಾಯಿ ನಂತರ. ಹೌದಾ, ಎಲ್ಲರ ಮನೆಗಳನ್ನ ಮಾಡೋದೇ ಅಲ್ವಾ. ಸೊ ನಮ್ಗೆ ಸಡನ್ ಆಗಿ ನಾವು ಮಲ್ಟಿಪ್ಲೆಕ್ಸ್ಗೆ ಹೋಗ್ಬಿಟ್ಟು 350 ರೂಪಾಯಿ 400 ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಲ್ ಕ್ಲಾಸ್ಗೆ ಹೊರೇನೆ. ಅದು 4-5 ಜನ ಸಿನಿಮಾ ನೋಡಕ್ ಹೋದ್ರೆ ಒಂದ್ 2-3 ಸಾವಿರ ರೂಪಾಯಿ ಹಿಂಗ್ ಡಮ್ ಅಂತ ಹೋಗ್ಬಿಟ್ರೆ ಒಂದ್ ಸಿನಿಮಾ ನೋಡೋಕೆ ಸುಸ್ತಾಗ್ಬಿಟ್ಟಿರುತ್ತೆ. ಅಯ್ಯೋ ಇನ್ನೊಂದ್ ಸಿನಿಮಾ ಹೋಗಕ್ಕೆ ಇನ್ನೊಂದ್ ತಿಂಗಳು ಕಾಯ್ಬೇಕು, ಹಂಗಾಗ್ಬಿಟ್ಟಿರುತ್ತೆ. ಸೊ ಇದು 200 ರೂಪಾಯಿ ಮಾಡಿರೋದು ನಮ್ಗೆ ಸಿನಿಮಾ ಮಾಡೋ ನಮ್ಮ ದೃಷ್ಟಿಯಿಂದನೂ ಮತ್ತೆ ನೋಡೋ ಪ್ರೇಕ್ಷಕರ ದೃಷ್ಟಿಯಿಂದನೂ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೇನೆ. ಮಿಕ್ಕಿದ ದಿನಗಳಲ್ಲಿ ಸರಿ ಹೇಳಿ. ಮಿಕ್ಕಿದ ದಿನಗಳಲ್ಲಿ 10ನೇ ತಾರೀಕನ್ನವರೆಗೂ ಬೇರೆ ಏನೇನು ಪ್ರಮೋಷನ್ಸ್ ಪ್ಲಾನ್ ಮಾಡಿದ್ದೀರಾ? ಇತ್ತೀಚೆಗೆ ಮನೋದ ಕಡಲು ಫಿಲಿಮ್ದು 100 ಟಿಕೆಟ್ ಫ್ರೀಯಾಗಿ ಹಂಚ್ಬಿಟ್ಟಿದೆ. ಸಂಘ ಸಂಸ್ಥೆಗಳಿಗೆ ಲೇಡೀಸ್ ಕ್ಲಬ್ಸ್, ಲೇಡೀಸ್ ಆರ್ಗನೈಸೇಷನ್ಗೆಲ್ಲ ಹಂಚ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಸರಿನೋ ತಪ್ಪು ಒಂದು ದೊಡ್ಡ ಡಿಬೇಟ್ ಆ್ಯಕ್ಚುಲಿ. ಬಟ್ ಪ್ರಮೋಷನ್ ಅದು ಒಂದು ಭಾಗ ಫ್ರೀ ಟಿಕೆಟ್ ಹಂಚೋದು. ಈಗ ನಿಮ್ಮ ಪ್ರಮೋಷನ್ಸ್ ಇನ್ನೇನಿದೆ, ರೆಗ್ಯುಲರ್ ಪ್ರಮೋಷನ್ಸ್ ಬಿಟ್ಟು ಬೇರೆ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಇವಾಗ ವಿದ್ಯಾಪತಿಯಿಂದ ಗಂಡ ಹೆಂಡತಿ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕೂಡ ಲೇಡೀಸ್ ಆರ್ಗನೈಸೇಷನ್, ಕ್ಲಬ್ಸು, ಕೊಲಾಬ್ರೇಷನ್ ಆ ಥರ ಪ್ರಮೋಷನ್ ಮಾಡೋ ಐಡಿಯಾ ಬೇರೆ ನೀವೇನೋ ಪ್ಲಾನ್ ಮಾಡಿ? ನಮ್ಮ ಸಿನಿಮಾದಕ್ಕೆ ನನ್ನ ಸಿನಿಮಾ ಬಗ್ಗೆ ಅಷ್ಟೇ ನಾನು ಮಾತಾಡ್ಬೋದು ಸರ್. ನಮ್ಮ ಸಿನಿಮಾದಲ್ಲಿ ನಾಳೆ 2ನೇ ತಾರೀಕು RCB ಮತ್ತು GT ನಾಳೆ ಮ್ಯಾಚ್ ಇದೆ. ಸೊ ಒಂದು ಸಾಂಗು RCBಗೆ ಟ್ರಿಬ್ಯೂಟ್ ಅಂತ ಒಂದು ನಮ್ಮ ವಿದ್ಯಾಪತಿ ಸಿನಿಮಾ ಕಡೆಯಿಂದ ಬಿಡ್ತಾ ಇದ್ದೀವಿ. ಸೊ ಅದನ್ನ ಒಂದೆರಡು ಆಲ್ರೆಡಿ ಗ್ಲಿಮ್ಸ್ ಬಿಡು 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 ನೀ ಫಿಯರ್ ಅಂತ, ಬಿಡುಗಡೆಗೊಳಿಸು ಬಿಡು 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 ನೀ ಫಿಯರ್, ಬಿಡುಗಡೆಗೊಳಿಸು ಫೈರ್ ಅಂತ ಸಾಂಗು. ಸೊ ಈ ಒಂದು ಸಾಂಗ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಈ ಸಾಂಗ್ ಸಿನಿಮಾದಲ್ಲಿ ಕೂಡ ಇದೆ. ಸೊ ಇದನ್ನ ನಾವು RCBಗೆ ನಮ್ಮ ಕಡೆಯಿಂದ ವಿದ್ಯಾಪತಿ ತಂಡದಿಂದ ಟ್ರಿಬ್ಯೂಟ್ ಅಂತ ನಾಳೆ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ 2ನೇ ತಾರೀಕು. ಮತ್ತೆ ಅದಲ್ಲದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದ್ದೀವಿ.
ಸೊ ಇದು ನಾನು ಹೇಳ್ತಿರೋದು ಬಿಫೋರ್ ರಿಲೀಸ್ ಪ್ರಮೋಷನ್. ಸೊ ಆಫ್ಟರ್ ರಿಲೀಸು ಅದು ಗೊತ್ತಿಲ್ಲ, ಜನನೇ ತಾವೇ ಪ್ರಮೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನನಗೆ. ನಾನು ಟಿಲ್ 10th ಏಪ್ರಿಲ್ ಅಂದ್ರೆ ಇನ್ನೇನು ಸರ್ 10 ದಿನ ಬಂದ್ಬಿಡ್ತು. ಸೊ ನಾಳೆ ಈ ಸಾಂಗು 5ನೇ ತಾರೀಕು ಇನ್ನೊಂದು ಪ್ರಮೋಷನ್ ಸಾಂಗ್ ಬಿಡ್ತೀವಿ. ಸೊ ಈ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಈ ಥರ ಜೊತೆ ಚಿಕ್ ಚಾಟ್ ಮಾಡೋಷ್ಟರಲ್ಲೇ ದಿನ ಬಂದ್ಬಿಡುತ್ತೆ. ಆಲ್ರೆಡಿ ನಿದ್ದೆ ಗೊತ್ತಾಗಿಲ್ಲ ಆಯ್ತಾ, ಇನ್ನು ದಿನ ಹತ್ರ ಬಂತು ಅಂತ. ಇಲ್ಲ ಇಲ್ಲ ಸರ್, ಆ ಥರದ್ದೇನಿಲ್ಲ. ಅದು ಎಫೆಕ್ಟ್ ಆಗಲ್ವಾ ಸರ್? ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಚೆನ್ನಾಗಿದ್ದಾಗ 4 ಜನ ತೋರಿಸಿದ್ರೆ ಅವ್ರು ಇನ್ನೊಂದು 4 ಜನಕ್ಕೆ ತೋರಿಸ್ತಾರೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಐಡಿಯಾ ಇರುತ್ತೆ. 100 ರೂಪಾಯಿಗೆ 200 ರೂಪಾಯಿ ತಗೊಳ್ಳೋದು ಪ್ಲಾನ್ಸ್ ಇದೆ. ಹೌದು, 100 ರೂಪಾಯಿಗೆ 200 ರೂಪಾಯಿ ತೆಗಿಬೋದು. ಈಗ ಆಡಿಯನ್ಸ್ಗೆ ಫ್ರೀ ಟಿಕೆಟ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಹೊರಗಡೆ ಚರ್ಚೆ ಅದೇ ಆಗ್ತದೆ. ಅದು ಫಿಲ್ಮಿ ಅಲ್ಲಿವರೆಗೆ ಬರ್ತಾ ಇದೆ. ಸರ್ ದೊಡ್ಡ ಡಿಬೇಟಬಲ್ ಪಾಯಿಂಟ್ ಅದು ತಾವು ಅವಾಯ್ಡ್ ಮಾಡಿ ಸರ್, ಫ್ರೀ ಕೊಡೋದನ್ನ ಅವಾಯ್ಡ್ ಮಾಡಿ. ಅನ್ಎಲ್ತಿ ಪ್ರಾಕ್ಟೀಸ್. ಚೆನ್ನಾಗಿರೋ ಫಿಲಿಮ್ ಕಂಟೆಂಟ್ ಚೆನ್ನಾಗಿದ್ದಾಗ ಖಂಡಿತ ಬಂದೇ ಬರ್ತದೆ. ಫ್ರೀ ಕೊಡೋ ಅಭ್ಯಾಸ ಮಾಡ್ತಾರೆ ಅನ್ಎಲ್ತಿ ನಮ್ದು. ಇಲ್ಲ ನೀವು ಹೇಳಿದ್ದು ವ್ಯಾಲಿಡ್ ಪಾಯಿಂಟ್. ಇದು ಥ್ಯಾಂಕ್ ಯು. ಬೇರೆ ರೀತಿ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ. ಬಟ್ ನಾನು ಹೇಳಿದ್ನಲ್ಲ, ಚೆನ್ನಾಗಿದ್ದಾಗ ನೀವು ಕೂಡ 4 ಜನರಿಗೆ ಚೆನ್ನಾಗಿದೆ ಅಂತಾನೆ ಇನ್ನೊಂದು 4 ಮಾತು ಚೆನ್ನಾಗಿ ಬರೆದ್ರೆ ಸೊ ಇನ್ನೊಂದು 4 ಜನ ತುಂಬಾ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಈ ಥರದ ನಾನು ಯಾವಾಗಲೂ ಅನ್ಕೊಂಡೆ ಸರ್, ನೋಡಿ ಇಂಡಸ್ಟ್ರಿಗೆ ಒಂದು ಲೋ ಬಜೆಟ್ ಅಥವಾ ಮೀಡಿಯಂ ಬಜೆಟ್ ಸಿನಿಮಾಗಳು ಗೆಲ್ಲೋದು ಬಹಳ ಮುಖ್ಯ. ಇಂಡಸ್ಟ್ರಿಲಿ ಸ್ಟಾರ್ ಸಿನಿಮಾಗಳು ಗೆದ್ದೇ ಸರ್, ಮಿನಿಮಮ್ ನೋಡೇ ನೋಡ್ತೀನಿ. ಯಾಕಂದ್ರೆ ನಾನು ಯಾವಾಗ ನೋಡ್ತೀನಿ ಸ್ಟಾರ್ ಸಿನಿಮಾಗಳು ಅಂತಂದ್ರೆ ನಾನೇ ಹೋಗಿ ನೋಡೇ ನೋಡ್ತೀನಿ ಒಂದ್ಸತಿ. ಸೊ ಅದು ಬಿಸ್ನೆಸ್ ಆಗುತ್ತೆ. ಸೊ ಒಂದು ಮೀಡಿಯಂ ಬಜೆಟ್ ಸಿನಿಮಾಗಳು, ಒಂದು ಲೋ ಬಜೆಟ್ ಸಿನಿಮಾಗಳು ಇಂಡಸ್ಟ್ರಿ ಎಷ್ಟು ಗೆಲ್ತಾವಲ್ಲ, ಐ ಮೀನ್ ನಂಬರ್ ಆಫ್ ಮೂವೀಸ್ ಆ ಥರದ್ದು ಎಷ್ಟು ಗೆಲ್ತಾವಲ್ಲ, ಸೊ ಅದು ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ, ಅದು ಗ್ರೋತ್ಗೆ ಬಹಳ ಹೆಲ್ಪ್ ಆಗುತ್ತೆ. ಅದು ನೀವೇ ಯಾರು ಹೇಳ್ತಿದ್ರೆ ಮಲಯಾಳಂ ಸಿನಿಮಾಗಳು ಹಿಂಗಾಗ್ತಾ ಇದಾವೆ. ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳೇ ಓಡಲ್ಲ ಅಂದು ನಿಮ್ ಸಿನಿಮಾನು ಗೆಲ್ತು. ಟಗರುಪಲ್ಲೆ ನಾನು ಯಾರು? ಆಮೇಲೆ ಚಿಕ್ಕಣ್ಣ ಸರ್ 250 ಸಿನಿಮಾ ಪ್ಲಸ್ ಮಾಡಿದ್ರು ಕೂಡ ಹೀರೋ ಅನ್ನೋದು ಕ್ವಶನ್ ಮಾರ್ಕ್ ಅವ್ರಿಗೂ ಇತ್ತು, ಅವ್ರಿಗೂ ಆ ಟೆನ್ಷನ್ ಇತ್ತು. ಬಟ್ ಅವ್ರು ಗೆದ್ದು ತೋರಿಸಿದ್ರು ಅಟ್ ದ ಎಂಡ್ ಆಫ್ ದ ಡೇ. ಇವಾಗ ಅವ್ರು 250 ಪ್ಲಸ್ ಎಲ್ಲ ಹೀರೋ ಜೊತೆ ಸಿನಿಮಾ ಮಾಡಿದ್ರು ಕೂಡ ಹೀರೋ ಆಗಿ ನಿಂತಾಗ ಅವ್ರಿಗೂ ಒಂದು ಭಯ ಇತ್ತು, ಇವ್ರಿಗೂ ಅದೇ ತರ ಭಯ ಇದೆ. ಸೊ ಅವರು ಗೆದ್ರು, ಇವರು ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ 100%. ಇವರು ಅಲ್ಲ, ನಾವು ಅಂದ್ರೆ ಅವ್ರು ಹೇಳಿದ್ ನಿಜ. ಅಂದ್ರೆ ಟಗರುಪಲ್ಲೆ ಬಂದಾಗ ನಾನ್ಯಾರು? ನಾನು ಎಲ್ಲ ಸಿನಿಮಾಗಳಲ್ಲೂ ಒಂದು ಪೋಷಕ ಪಾತ್ರ ತರ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ನಾನು. ಸೊ ಆ ಸಿನಿಮಾದಲ್ಲಿ ಯಾಕೆ ಬಂದ್ರು ಹಂಗಾದ್ರೆ? ಸೊ ಯಾಕಂದ್ರೆ ಸಿನಿಮಾ ಚೆನ್ನಾಗಿತ್ತು ಬಂದ್ರು. ಸೊ ಅದೇ ಒಂದು ನಿದರ್ಶನ. ಆಮೇಲೆ ನಾವೊಂದನ್ನ ಅದೊಂದು ಧೈರ್ಯ ತಗೊಂಡೆ ನಾವು ಈ ಸಿನಿಮಾ ಮಾಡಿದ್ದು, ಸ್ವಲ್ಪ ಜಾಸ್ತಿ ಬಜೆಟ್ ಹಾಕಿ ಈ ಸಿನಿಮಾ ಮಾಡಿದ್ದು. ಸೊ ಡೆಫಿನೆಟ್ಲಿ ಅದು ಜನ ಡೆಫಿನೆಟ್ ಆಗಿ ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಒಂದು ಏನಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಹಳ ಮುಖ್ಯ. ಅಂದ್ರೆ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಯಾವತ್ತೂ ಕೇಟರ್ ಮಾಡಬೇಕು ಸಿನಿಮಾನ. ಆವಾಗಲೇ ಫ್ಯಾಮಿಲಿ ಅಂದ್ರೆ ನಾನು ಯಾವಾಗ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ನಾವು ಫ್ಯಾಮಿಲಿ ಅಂದ್ರೆ ಒಂದು ಫ್ಯಾಮಿಲಿ ಮಕ್ಕಳಿದ್ದಾರೆ ಅಂತ ಮಾಡ್ಕೊಡ್ತೀವಿ. ಯಾಕಂದ್ರೆ ಮಕ್ಕಳಿಗೂ ಕೂಡ ಸಿನಿಮಾ ಮಾಡ್ಬೇಕಲ್ಲ, ಅದು ಬಹಳ ಮುಖ್ಯ ಅಲ್ಲ. ಮಕ್ಕಳನ್ನು ಬಂದು ಈಗ ರಜೆ ಇದೆ, ಬೇಸಿಗೆ ರಜೆ ಇದೆ. ಈ ಬೇಸಿಗೆ ರಜೆಯಲ್ಲಿ ಎಲ್ಲಾ ತಂದೆ ತಾಯಿಂದ್ರಿಗೂ ಒಂದಿರ್ತದೆ, ಅಯ್ಯೋ ಮನೇಲಿ ಕೂತ್ಕೊಂಡು ಇವ್ರು ಕೂತಿರ್ತಾರೆ ಹಂಗೆ ಹಿಂಗೆ ಅಂತ. ಸೊ ಅವ್ರ ಮಕ್ಕಳುಗಳು ಕೂಡ ಕೇಳ್ಬೇಕು, ಅಯ್ಯೋ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಮೊನ್ನೆ ರಾಹುಲ್ ಹೋಗಿದ್ ಬಂದಿದ್ದ, ರಾಹುಲ್ ಅವ್ರ ಅಪ್ಪ ಅಮ್ಮ ಹೋಗಿದ್ ಬಂದಿದೆ ಅಂತ, ಈಗ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಮಕ್ಕಳುಗಳು ಕೇಳ್ಬೇಕಲ್ವಾ. ಮಕ್ಕಳಿಗೆ ಸಿನಿಮಾ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಎಸ್ ಎ ಫ್ಯಾಮಿಲಿ ಈ ಬೇಸಿಗೆ ರಜೆಯಲ್ಲಿ ಇಡೀ ಮಕ್ಕಳು ಅಪ್ಪ ಅಮ್ಮಿಂದ ಎಲ್ಲ ಬಂದು ಕೂತ್ ನೋಡೋ ಸಿನಿಮಾ ನಮ್ ವಿದ್ಯಾಪತಿ ಸಿನಿಮಾ. ಅದು ಆಲ್ರೆಡಿ ನಮ್ಗೆ ಟ್ರೈಲರ್ ಕೂಡ ತೋರಿಸಿದ್ದೀವಿ. ಮಕ್ಕಳು ಎಂಜಾಯ್ ಮಾಡುವಷ್ಟು ಎಪಿಸೋಡ್ ಬೇಜಾನ್ ಇದೆ ನಮ್ಮ ಸಿನಿಮಾದಲ್ಲಿ. ಅದು ಅಯ್ಯೋ ವಿಡಿಯೋ ಸಾಂಗ್ ಇರ್ಬೋದು, ಅದೇ ರಂಗಾಯಣ ರಘು ಸರ್ ಅದೊಂದು ಸಾಂಗ್, ರಂಗಾಯಣ ರಘು ಸರ್ ನಮ್ಮ ಸೆನ್ಸೈ ತರ ಕರಾಟೆ ಸೆನ್ಸೈ ಮಾಸ್ಟರ್, ಕರಾಟೆ ಮಾಸ್ಟರ್ ತರ ಒಂದು ಬರೋ ಸಾಂಗ್ ಇದೆ. ಅವೆಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸರ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಓಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ಬಿಸ್ನೆಸ್ ಆಗಿಲ್ಲ, ಡಿಜಿಟಲ್ ಬಿಸ್ನೆಸ್ ಆಗಿಲ್ಲ ಅಥವಾ ಸ್ಯಾಟಲೈಟ್ ಬಿಸ್ನೆಸ್ ಆಗಿಲ್ಲ. ಇಟ್ಸ್ ಓಕೆ. ಅಂದರೆ ನಮ್ಮ ಸಿನಿಮಾ ನಾವು ಥಿಯೇಟರ್ ಮಾಡಿದ್ದೀವಿ, ನಾವು ಬರ್ತೀವಿ ಥಿಯೇಟ್ರಲ್ಲೇ ಪ್ರೂವ್ ಮಾಡ್ತೀವಿ, ನಂತರ ಬಿಸ್ನೆಸ್ ಮಾಡ್ತೀವಿ ಸರ್. ಯಾಕೆಂದ್ರೆ ಅಟ್ ದ ಎಂಡ್ ಜನ ಓಕೆ ಅಂತ ಹೇಳಿ, ಜನ ನೋಡಿ ಓಕೆ ಅಂದರೆ ಆಮೇಲೆ ಬಿಸ್ನೆಸ್ ತಾನಾಗೆ ಆಗುತ್ತೆ. ಸೊ ಎಸ್, ಇಲ್ಲ ನಾನು ಅದೇ ಹೇಳ್ತಾ ಇರೋದು,
ಎಂತ ದೌರ್ಭಾಗ್ಯ ಅಥವಾ ಎಂತ ದುರಂತ ಸ್ಥಿತಿ ಇತ್ತಂದ್ರೆ, ಇನ್ಸ್ಪೈಟ್ ಆಫ್ ಟಗರು ಪಲ್ಯ ಒಳ್ಳೆ ರೇಟಿಂಗ್ ಬಂದಿದ್ದು ಇರ್ಬೋದು, ಆದ್ರೂ ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ? ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳುವಾಗ ನಿಮ್ಗಳ ಜವಾಬ್ದಾರಿ ಎಷ್ಟಿದೆ ಅಂತ. ಸೊ ಅಷ್ಟೇ. ಒಂದು ಅಂದ್ರೆ ಯಾವ ತರ ಅಂತಂದ್ರೆ, ಅಂದ್ರೆ ನಿಮ್ಮ ಒಬ್ರು ಕೇಳಿದ್ರು ಏನಪ್ಪಾ ನೀವು ಡಾಲಿ ಪಿಕ್ಚರ್ಸ್ ಬಿಟ್ರೆ ಬೇರೆ ಯಾರು ಬೇರೆ ಕಡೆ ಮಾಡಲ್ವಾ ಅಂತ. ಬೇರೆ ಕಡೆ ಮಾಡಲ್ಲ, ನಾನು ಮಾಡಕ್ ರೆಡಿ ಇದೀನಿ, ಯಾರು ಅಪ್ರೋಚ್ ಮಾಡಿದ್ದಿಲ್ಲ ಅಲ್ವಾ. ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಈಗ ಟಗರುಪಲ್ಲೆ ಗೆದ್ದಾದ್ಮೇಲೂ ಏನ್ ಆ ಥರದ್ದೇನು ಮುಗಿಬಿದ್ದು ಆಫರ್ಗಳ ಸುರಿಮಳೆ ಆ ಥರದ್ದೇನು ಇರಲಿಲ್ಲ. ಅಂದ್ರೆ ಒಂದಷ್ಟು ಕೆಲವ್ರು ಬಂದಿದ್ರು, ಅದು ಕತೆ ಚೆನ್ನಾಗಿರ್ಲಿಲ್ಲ ಅಥವಾ ಅದಾಗ್ಲಿಲ್ಲ ಬಿಟ್ರೆ, ಒಂದು ಒಳ್ಳೆ ಕತೆ ಅಥವಾ ಒಂದು ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ, ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ. ಸೊ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ಇದ್ದ ನಾನು ಮಾಡೇ ಮಾಡ್ತೀನಿ. ಅದು ನನ್ನ ಗೆಳೆಯ ಧನಂಜಯನೇ ಮಾಡಿದೆ ಅಂದಾಗ ಹೋಮ್ ಪ್ರೊಡಕ್ಷನ್ ನಾನೇ ಬೇಡ ಅಂತ ನನಗೆ ಅಂತ ಅಷ್ಟೇ. ಸೊ ಬೇಸಿಕ್ಲಿ ನಾನು ಹೇಳಿದ ಉದ್ದೇಶ ಏನಂತಂದ್ರೆ, ಒಂದು ಒಳ್ಳೆ ಪ್ರತಿಭೆ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಯಾಕಂದ್ರೆ ನೋಡಿ, ನಾನು ಇಕ್ಕಟ್ ಸಿನಿಮಾ ಒಂದು 20-30 ಮನೇಲಿ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇವರು ಡೈರೆಕ್ಟರ್ಗಳು ಅಂತಂದ್ರೆ, ಯಾರಾದ್ರೂ ಪ್ರೊಡ್ಯೂಸರ್ಸ್ ನೋಡಿ ವಾ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, 2 ಗಂಟೆಗಳ ಕಾಲ ಒಂದು 20-30 ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ, ಅಂದ್ರೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವಾ ಅಂತ ಎಷ್ಟು ಜನ ಬಂದ್ರು ಪ್ರೊಡ್ಯೂಸರ್ಸ್ನ ಕೇಳಿ ಅವ್ರನ್ನ, ಡೈರೆಕ್ಟರ್ನ. ಐ ಮೀನ್ ಅಂದ್ರೆ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ. ಸೊ ಅಂದ್ರೆ ಒಂದೆಲ್ಲೋ ಪ್ರತಿಭೆ ಇದೆ ಅಂತ ಅಂದಾಗ ದಯವಿಟ್ಟು ನಿರ್ಮಾಪಕರು ಅವನ್ನ ಗುರುತಿಸಿ ಅದನ್ನ ಆಫರ್ ಕೊಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಅದನ್ನ ಆಲ್ವೇಸ್ ಗ್ರೇಟ್ಫುಲ್ ಧ್ರುವ ಸರ್ಗೆ. ಅಂದ್ರೆ ಅವರು ನಂಗೆ ಇನ್ನೂ ನೆನಪಿದೆ, ಇಕ್ಕಟ್ ಸಿನಿಮಾ ಆಗಲಿ ಅಥವಾ ನಂದು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಇದೆ, ಜಿಯೋ ಹಾಟ್ಸ್ಟಾರ್ ಅಲ್ಲಿ ಇದೆ ನೋಡಿ, ಅದು ನಾನೇ ಬರೆದಿದ್ದು ಹನಿಮೂನ್ ಅಂತ ಸೀರೀಸು. ಅದನ್ನ ನೋಡಿ ನನಗೆ ಫೋನ್ ಮಾಡಿದ್ರು ಧ್ರುವ ಸರ್, ನೋಡಿದೆ ಮಜವಾಗಿತ್ತು, ಏನ್ ಚೆನ್ನಾಗಿ ಮಾಡಿದ್ರ, ನಾವು ನಮ್ಮ ವೈಫ್ ಇಬ್ರು ಕೂತ್ ನೋಡಿ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಂತ. ಅದಂದ್ರೆ ಸಿಕ್ದಾಗ್ಲಾದ್ರೆ ನಾನು ಕೇಳ್ತಾ ಇರ್ತಾರೆ, ಬರೋ ಪಾರ್ಟ್ ಮಾಡಿ ಇದು ಸೀಸನ್ 2 ಮಾಡಿ ಸೀಸನ್ 2 ಮಾಡಿ ಅಂತ. ಆಮೇಲೆ ಮದುವೆ ಆದ್ಮೇಲೆ ಅದನ್ನ ರೇಗಿಸ್ತಾ ಇರ್ತಾರೆ, ಗುಡಿ ಇನ್ಯಾಕೆ ಮಾಡ್ತೀರಾ, ರಿಯಲ್ ಆಗಿ ಅನಿಮಲ್ ಮಾಡ್ತಿರಲ್ಲ, ಇನ್ನು ಸೀಸನ್ 2 ಮಾಡಲ್ಲ ಬಿಡಿ ನೀವು ಅಂತ. ಒಂದು ಅಂದ್ರೆ ನಾನು ಆ ವಿಚಾರದಲ್ಲಿ ನಾನು ಗ್ರೇಟ್ಫುಲ್ ಇದ್ದೀನಿ ಧ್ರುವ ಸರ್ಗೆ. ಯಾಕೆಂತಂದ್ರೆ ಅದನ್ನ ನೋಡಿ ಮುಕ್ತವಾಗಿ, ಅಂದ್ರೆ ಒಂದು ಟೈಮ್ ಆಗ್ತಾ ಇದೆ ಮುಗಿಸ್ಬಿಡೋಣ ಅಂತಂದಾಗ ಇಲ್ಲ ನಾನ್ ನೋಡ್ಬೇಕು ಅಂತ ಒಂದು ಟೀಸರ್ ಹಾಕಿಸ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟು, ಆಮೇಲೆ ನಾನು ನೋಡ್ತೀನಿ, ಪ್ರೇರಣಾ ಪತಿಯಾಗಿ ಈ ಸಿನಿಮಾನ ಮತ್ತೆ ಪುನಃ ನೋಡ್ತೀನಿ ಅಂತ ಹೇಳಿದ್ರು ಸರ್. ಸೊ ನಾನು ಧ್ರುವ ಸರ್ಗೆ ಆಲ್ಮೋಸ್ಟ್ ಗ್ರೇಟ್ಫುಲ್. ಎಲ್ಲಾ ಸಿನಿಮಾದಲ್ಲಿ ಗೆಟಪ್ ಹಾಕೊಂಡ್ರಿ. ಅದು ಧನಂಜಯ ಬರಿತ್ರಣಗಳಿಗೆ ಒಬ್ಬ ಶಿವಣ್ಣನ ಫ್ಯಾನ್ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ದು. ಸೊ ಅವನ ಸಿನಿಮಾಗೆ ಅವನೇ ಫ್ಯಾನ್ ಆಗಿ ಬರಕ್ಕಾಗಲ್ಲ. ಬೆಂಗಳೂರು ಮಂಡ್ಯ ಮೈಸೂರು ಉತ್ತರ ಕರ್ನಾಟಕ ಇಲ್ಲಿ ಹೋಗಿ ಏನಾದರೂ ಕಾಲೇಜ್ ಹೋಗಿ ಬೆಂಗಳೂರು ಹೊರತುಪಡಿಸಿ ಇಲ್ಲಿ ಮಂಡ್ಯ ಮೈಸೂರು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿ ಏನಾದ್ರು ಪ್ರಮೋಷನ್ ಕಾಲೇಜ್ ಭೇಟಿ ಕೊಟ್ಟು ಆ ಥರ ಪ್ರಮೋಷನ್ ಒಂದಷ್ಟು ಆಲ್ರೆಡಿ ಹೋಗಿ ಬಂದಿದ್ದೀವಿ. ಸೊ ಇನ್ನಂತರ ದಿನಗಳಲ್ಲಿ ಡೆಫಿನೆಟ್ ಆಗಿ ಅಂದ್ರೆ ಪೋಸ್ಟ್ ರಿಲೀಸು ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ, ಹೋಗ್ತೀವಿ ಕೂಡ. ವಾಮನ ಸಿನಿಮಾ ರಿಲೀಸ್ ಆಗ್ತಿದೆ, 18ನೇ ಅವರ್ಸ್ನೂ ರಿಲೀಸ್ ಆಗ್ತಿದೆ. ನಮ್ಮ ರಂಗಣ್ಣ ರಘು ಸರ್ ಅವ್ರ ಮುಖ್ಯ ಭೂಮಿಕೆಯಲ್ಲಿ ಇರೋದು. ಸೊ ನಾನು ಹೇಳಿದ್ನಲ್ಲ, ಅದ್ರ ಒಂದು 2-3 ಒಳ್ಳೆ ಸಿನಿಮಾಗಳು ಓಡೋವಷ್ಟು ಆ ಕೆಪಾಸಿಟಿ ನಮ್ಮ ಅದಿದೆ. ಇಲ್ಲಿ ಹಿಂದ್ಗಡೆ ಪ್ರೂವ್ ಆಗಿದೆ, ಅಂತ ಸಿನಿಮಾಗಳು ಚೆನ್ನಾಗಿ ಓಡಿದಾವೆ. ಸೊ ಎಲ್ಲರೂ ಬರ್ತಾ ಇದೀವಿ. ಒಳ್ಳೆ ದಿನ ಇದ್ದಾಗ ನಾವು ಕನ್ನಡ ಸಿನಿಮಾಗಳೇ ಓಡ್ಲಿ ಅಲ್ವಾ, ಅಷ್ಟೇ. ಅಷ್ಟೇನಾ? ಹೀರೋಯಿನ್ ಅವರು ಏನಾದ್ರು ಮಾತು ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತ ಮಾಡ್ತೀನಿ, ಏನಕ್ಕೆ ಮಾಡಲ್ಲ. ಎಲ್ಲ ಫೀಮೇಲ್ ಓರಿಯೆಂಟೆಡ್ ಇದು ಒಂಥರ ಡ್ರೀಮ್ ರೋಲ್ ಯಾವ್ದೇ ಹೀರೋಯಿನ್ಗೂ. ಸಿನಿಮಾದಲ್ಲೂ ಈ ಸೂಪರ್ ಸ್ಟಾರ್ ಆಗೋದು ತುಂಬಾ. ನಿಮ್ದು ಡ್ರೀಮ್ ರೋಲ್ ಏನು ಮಲೈಕಾ? ಅಂದ್ರೆ ನಾನು ಈ ತರದ ಪಾತ್ರ ಮಾಡ್ಬೇಕು ಅಂತ. ನಾನು ನಿಜವಾಗ್ಲೂ ಡ್ರೀಮ್ ರೋಲ್ ಏನಂದ್ರೆ ಮೊಗ್ಗಿನ ಮನಸ್ಸು ಬಂತಲ್ಲ,
ಮೊಗ್ಗಿನ ಮನಸ್ಸು ತರ ಒಂದ್ ಕತೆ ಮಾಡ್ಬೇಕಂತ ತುಂಬಾ ಆಸೆ. ಅದೊಂಥರ ನನಗೂ ಒಬ್ಬ ಗೆಳೆಯ ಬೇಕು. ಬರೀ ಅದನ್ನೇ ಏನಕ್ಕೆ ಫೋಕಸ್ ಮಾಡ್ತೀರಾ? ಕಾಲೇಜ್ ಲೈಫ್ Okay. ಆ ತರ ಒಂದ್ ಕತೆ. ಸೊ ಬೇಸಿಕ್ಲಿ ಒಂದು ಕಾಲೇಜ್ ಲವ್ ಸ್ಟೋರಿ ಮಾಡೋದು ನಿಮ್ದೊಂದು ಸದ್ಯದ ಡ್ರೀಮ್. ಸರ್ ನಿಮ್ದು ಯಾವ್ದು ಸರ್ ಡ್ರೀಮ್? ನಿಮ್ ಡ್ರೀಮ್ ಸದ್ಯಕ್ಕೆ ನಂಗೆ ಈ ಸಿನಿಮಾ ಕೇಳ್ಬೇಕು ಸರ್ ಹೇಳಿ, ಪರವಾಗಿಲ್ಲ. ಅವ್ರನ್ನ ಕೇಳಿದ್ರಿ ಸರ್, ನೀವು ಹೇಳ್ಬಿಡಿ, ಪರವಾಗಿಲ್ಲ. ನನಗೆ ಡ್ರೀಮ್ ರೋಲ್ ಅಂತ ಇಲ್ಲ, ಒಂದಿಷ್ಟು ನಾನು ಈ ಗೌರಿ ಗಣೇಶ ಸುಬ್ರಹ್ಮಣ್ಯ, ಯಾರಿಗೂ ಹೇಳ್ಬೇಡಿ, ಈ ತರ ಸಿನಿಮಾಗಳಿದಾವಲ್ಲ, ಈಗ ರಾಮ ಈ ಸಿನಿಮಾಗಳು ನನಗೆ ಬಹಳ ಇಷ್ಟ. ಅಂದ್ರೆ ನಾನು ಇವತ್ತಿಗೂ ನಾವು ಕೂತ್ಕೊಂಡು ಇಲ್ಲೇನೋ ತಿಂತ ಅಲ್ವಾ, ಟೀ ಕುಡಿತಾ ಅದನ್ನೆಲ್ಲ ಯಾರೋ ಯೂಟ್ಯೂಬ್ ಸೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ. ಸೊ ಈ ಸಿನಿಮಾಗೆ ಎಕ್ಸ್ಪೈರ್ ಡೇಟ್ ಅನ್ನೋದೇ ಇಲ್ಲ. ಸೊ ನನ್ಗೆ ಈ ತರ ಸಿನಿಮಾಗಳು ಮಾಡಬೇಕು ಅನ್ನೋದು ಆಸೆ. ನನ್ಗೆ ಆ ತರದ್ದು ಸ್ಕ್ರಿಪ್ಟ್ಗಳು ಸಿಕ್ಕಿದ್ರೆ ನಾನು ಆಲ್ವೇಸ್ ಓಪನ್. ನನಗೆ ಹೀರೋಯಿಸಮ್ ಅಂತ ಇರ್ತಿರಲ್ಲ, ಏನಿಲ್ಲ. ಐ ಮೀನ್ ಈ ತರ ಜನರನ್ನ ನಗಿಸ್ಬೇಕು ಆದಷ್ಟು, ಈ ತರ ಸಿನಿಮಾಗಳು ಇಷ್ಟ. ಸೊ ನಾನು ಆ ತರ ಸಿನಿಮಾಗಳನ್ನ ಎದುರು ನೋಡ್ತಾ ಇದ್ದೀನಿ. ಶ್ರೀಮುರಳಿ ಅವ್ರನ್ನ, ಅವರು ರಿಯಲ್ ಲೈಫ್ ವಿದ್ಯಾಪತಿ ಅವರು. ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅವರು ಪತ್ನಿ ಸಮೇತ ವಿದ್ಯಾ ಮತ್ತು ವಿದ್ಯಾಪತಿ ಆಗಿ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಕಡೆ ಸಿನಿಮಾ ಮಾಡಿದಾಗಲೂ ಅವ್ರು ನೋಡಿದಾರೆ ಅಂತ ನಂಗೆ ಗೊತ್ತಾಗಿದ್ದೆ ಅವ್ರು ನೆಕ್ಸ್ಟ್ ಮೀಟ್ ಆದಾಗ. ಸೊ ಈ ಸಿನಿಮಾನು ಅವ್ರು ಡೆಫಿನೆಟ್ ಆಗಿ ಅವ್ರಿಗೆ ಏನೋ 4 ಜನ ಚೆನ್ನಾಗಿದೆ ಅಂತ ಹೇಳಿದಾಗ ಸರ್ ಕೂಡ ನೋಡ್ತಾರೆ. ಡೆಫಿನೆಟ್ ಆಗಿ ಕೇಳ್ತೀನಿ ನೋಡಿ ಸರ್ ಅಂತ. ಏನಿಲ್ಲ, ನಾನು ಒಂದ್ ಮಾತು ಹೇಳಕ್ ಮಾಡ್ತೇನೆ ಅವಾಗಲೇ, ಅದು ಧನಂಜಯ ಪೇರೆಂಟ್ಸ್ ಬಗ್ಗೆ. ಸೊ ಅನಕೊಂಡ ಸಿನಿಮಾ ಅನಕೊಂಡ ಪಾತ್ರದಲ್ಲಿ ಬರ್ತಾ ಇದ್ರಲ್ಲ ಧನಂಜಯ ಅವರು, ಸೊ ಅದ್ರ ಬಗ್ಗೆ ಒಂದ್ ಮಾತು ಹೇಳಬೇಕು. ನಾನು ಈ ಸಿನಿಮಾದ ಫಸ್ಟ್ ಕಟ್ ನೋಡಿ ನಾನು ಧನಂಜಯನಿಗೆ ಫೋನ್ ಮಾಡಿ ಹೇಳಿದೆ, ಜನ ನಿನ್ ಸಿನಿಮಾ ನೋಡಿ ಹೆಂಗ್ ವಿಜುವಲ್ ಹೊಡಿತಿದ್ರು ನನಗೆ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ನಿನಗ್ ಮಾತ್ರ ವಿಜುವಲ್ ಚಪ್ಪಾಳೆ ನಿನ್ ಸಿನಿಮಾಗಿಂತ ಸಖತ್ತಾಗಿ ಬರುತ್ತೆ ಅಂತ ನಾನು ಹೇಳಿದ್ದೆ. ಈ ಸಿನಿಮಾದಲ್ಲಿ ಆ ಪಾತ್ರ ಅವ್ರು ಸಖತ್ ಅಷ್ಟು ಚೆನ್ನಾಗಿದೆ. ನಾನು ಅವ್ರನ್ನ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಲ್ಲ ಕಡೆ ಹೇಳಿರೋದೇ, ಎಲ್ಲರೂ ಆಕ್ಟರ್ಸ್ ಅವ್ರ ಸೆಕ್ಯೂರ್ ಲೈಫು, ಅಪ್ಪ ಇವಾಗ ಇಷ್ಟು ದುಡ್ದಿದೀವಿ ಆರಾಮಾಗಿರೋಣ ಅಂತ ಯೋಚನೆ ಮಾಡೋ ಟೈಮಲ್ಲಿ ಅಂಡ್ ನಮ್ಮ ಇಂಡಸ್ಟ್ರಿ ಈ ತರ ಒಂದು ಫೇಸ್ ಅಲ್ಲಿ ನಡೀತಿರುವಾಗ ಅವರು ಎಲ್ಲಾ ಪ್ರತಿಭೆಗಳಿಗೂ ಅವಕಾಶ ಕೊಟ್ಬಿಟ್ಟು ಬಂಡವಾಳನ ಹಾಕಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಧನಂಜಯ್ ಸರ್. ಅಂಡ್ ನಮ್ಮ ಸಿನಿಮಾದಲ್ಲಿ ಅವ್ರು ಬಂದು ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅದ್ರ ಒಂದು ಲೆವೆಲ್ ಮೇಲೆ ಹೋದಂಗೆ. ಸೊ ಅವ್ರು ಹೇಳ್ದಾಗ ಸ್ವಲ್ಪ ಜವಾಬ್ದಾರಿ ಅವ್ರಿಗೂ ಕೊಡ್ಬೋದು ನಾವು.